ಸಾಹೇಬರು ನಮ್ಮ ಕಾಲೇಜ್ಗೆ ಆಗಮಿಸಿದ್ದಾರೆ. ಗೊತ್ತಾಯ್ತು ಮಕ್ಕಳೇ. ಆಮೇಲೆ ಇನ್ನೊಂದು ಅವರಿಂದ ನಾವು ನಮ್ಮ ಮಕ್ಕಳಿಗೆ ಒಂದು ಸ್ಫೂರ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏನಂತಂದರೆ ಸಾಹೇಬರ ವಯಸ್ಸು ಈಗಾಗಲೇ ನಮ್ಮ ಶಾಂತನೂರವ್ರು ಹೇಳಿದ್ರು, ಸಾಹೇಬರ ವಯಸ್ಸು ಕಡಿಮೆ ಇದೆ, ಆದರೆ ಇವತ್ತು ಅವರು ನ್ಯಾಯ ದೇವರಿದ್ದಾರೆ. ಮಕ್ಕಳೇ, ತಾವು ಕೂಡ ಆ ನಿಟ್ಟಿನಲ್ಲಿ ಅವ್ರ ಹಾಗೆ ನಾನು ಆಗಬೇಕು ಭಾವನೆ ನಿಮ್ಮಲ್ಲಿ ಬರಬೇಕು ಮಕ್ಕಳು. ವಿಶೇಷವಾಗಿ ಅಚ್ಚ ಪಡಿಕೆ ನಾನು ಕೂಡ ಒಂದು ದೊಡ್ಡ ಹುದ್ದೆಗೆ ಹೋಗಬೇಕು. ಈಗಾಗಲೇ ಸಾಹೇಬರು ಕೂಡ ಹೇಳಿದ್ದಾರೆ, IAS IPS ಆಮೇಲೆ ಉನ್ನತವಾದಂಥ ನ್ಯಾಯಾಧೀಶರ ಮಟ್ಟಿಗೆ ತಾವು ಕೂಡ ಓದಿ ನಾವು ಕೂಡ ನ್ಯಾಯಾಧೀಶರ ಹಾಗೆ ಆ ಕುರ್ಚಿ ಮೇಲೆ ಕುರಿತು ಭಾಷಣ ಮಾಡ್ತೇವೆ ಭಾವನೆ ತಮ್ಮಲ್ಲಿ ಬರಬೇಕು ಮಕ್ಕಳ ವಿಷಯ. ನಾವು ಸರ್ಕಾರಿ ಕಾಲೇಜಿನ ಮಕ್ಕಳು, ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅವರದ ಮಕ್ಕಳು, ನಾವು ಯಾವ ರೀತಿಯಾಗಿ ಕಡಿಮೆ ಇಲ್ಲ. ನಾವು ಬಡತನದಲ್ಲಿ ಇರ್ಬೋದು, ಆದರೆ ಜ್ಞಾನದಲ್ಲಿ ಬಡತನ ಇಲ್ಲ. ನಾವು ಜ್ಞಾನದಲ್ಲಿ ಶ್ರೀಮಂತರಿದ್ದೇವೆ ಎಂಬ ಭಾವನೆಯನ್ನು ತೋರಿಸ್ಕೊಳ್ಬೇಕಾಗಿದೆ ಮಕ್ಕಳೇ. ಹಾಗಾಗಿ ಜ್ಞಾನದ ಸಂಪತ್ತು ನಮ್ಮ ವಿದ್ಯಾರ್ಥಿಗಳಿದೆ. ಹಾಗಾಗಿ ನಾವು ಪ್ರತಿಯೊಂದು ಕಾರ್ಯಕ್ರಮ ವಿಶೇಷವಾಗಿ ಕೇವಲ ಓದು ಜೊತೆಗೆ ಸಾಹೇಬರು ಕೂಡ ಹೇಳಿದ್ದಾರೆ, ಓದುವ ಜೊತೆಗೆ ಪಠ್ಯ ಮತ್ತು ಪಠ್ಯೇತರದ ಜೊತೆಗೆ ನಾವು ಜೀವನವನ್ನು ನಡೆಸಬೇಕಾಗಿದೆ. ಹಾಗಾಗಿ ಈಗಾಗಲೇ ನಾವು ಸಮಾಜದಲ್ಲಿ ಹೇಗೆ ಬಾಳಬೇಕು, ಬದುಕಬೇಕು, ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ನಡಿಬೇಕು ಅಂತ ಈಗಾಗಲೇ ನಮ್ಮ ಮಡಿವಾಳನವರು ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮೆತ್ರಾಣವರು ಕೂಡ ಹೇಳಿದ್ದಾರೆ. ಅವರು ಕ್ರಿಯಾಶೀಲರಿದ್ದಾರೆ. ಅವರನ್ನ ಅದು ನಾನು ಭಾಳ ಖುಷಿ ಆಯಿತು. ಯಾಕಂದರೆ ನಾವು ವಯಸ್ಸಿಗೆ ಮಹತ್ವ ಅಲ್ಲ, ಕ್ರಿಯಾಶೀಲತೆ ಯಾವಾಗಲೂ ನಮ್ಮ ಉಸಿರಿರುವವರೆಗೆ ಉತ್ಸಾಹ ಕಳ್ಕೊಳ್ಬೇಕು ಮಕ್ಕಳೇ. ಉತ್ಸಾಹದಿಂದಲೇ ನಮ್ಮ ಬದುಕು. ಆ ನಿಟ್ಟಿನಲ್ಲಿ ಅವರು ವಕೀಲರು ಅಣ್ಣವರು ಮತ್ತವರು ನಮ್ಮ ವಕೀಲರ ಸಂಘದ ಗೌರ್ಮೆಂಟ್ ವಕೀಲರ ಸಂಘದ ಪರವಾಗಿ ನಮ್ಮ ಅಣ್ಣವ್ರು ಬಂದಿದ್ದಾರೆ, ಶಿವಾನಂದ ಅಣ್ಣವ್ರು ಬಂದಿದ್ದಾರೆ. ಅವರಿಗೂ ಕೂಡ ಅದು ವಿಶೇಷವಾಗಿ ಎಲ್ಲರೂ ಯಾಕೆ ಬಂದಿದ್ದಾರೆ ಅಂದರೆ ನಮ್ಮ ಮಕ್ಕಳ ಏಳಿಗೆಗಾಗಿ, ಮಕ್ಕಳ ಕಲ್ಯಾಣಕ್ಕಾಗಿ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು. ಯಾಕಂದರೆ ಅರಿವೇ ಗುರು ಅಂತೇಳಿ ನಾವು ಸಾಮಾನ್ಯವಾಗಿ ಕರಿತೇವೆ. ಇವತ್ತು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಈಗಾಗಲೇ ನಾವು ನಿನ್ನೆ ಸಂಡೇ ಇರೋದರಿಂದ ಇವತ್ತು ನಾವು ಈ ಆಚರಣೆಯನ್ನು ಮಾಡ್ತಿದ್ದೇವೆ. ಮಕ್ಕಳೇ, ಏಡ್ಸ್ ಅಂದಾಗ ತಿಳ್ಕೇಳ್ರಿ, ಒಂದೇ ದಿವ್ಯ ಅಸ್ತ್ರ. ನಮ್ಮ ಅನಾದಿ ಕಾಲದಿಂದ ಭಾರತದಲ್ಲಿ ಒಂದು ಪರಂಪರೆ ಇದೆ. ಏನು ಅಂತಂದರೆ ಒಂದೇ ಗಂಡ ಒಂದೇ ಹೆಂಡತಿ. ಉಳಿದವರೆಲ್ಲರೂ ನನ್ನ ತಾಯಿ, ಉಳಿದವರೆಲ್ಲ ನನ್ನ ತಂಗಿ, ಉಳಿದವರೆಲ್ಲ ನನ್ನ ಅಣ್ಣ, ಉಳಿದವರೆಲ್ಲ ನಮ್ಮ ಸೋದರಾಗಿದ್ದಾರೆ ಅಂತೇಳಿ ನಾವು ಆ ನಿಟ್ಟಿನಲ್ಲಿ ನಾವು ಜೀವನದಲ್ಲಿ ನಡೆಸ್ಕೊಂಡು ಹೋದಾಗ ಏಡ್ಸ್ ತಾನಾಗಿ ಓಡಿ ಹೋಗ್ತದೆ, ತನ್ನ ಪ್ರಶ್ನೆ ಮೇಲೆ ಬರೋದಿಲ್ಲ ಮಕ್ಕಳೇ. ಯಾವ ಪುಸ್ತಕಗಳು ಹೋಗೋದು ಬೇಡ, ಯಾವ ಮೆಡಿಕಲ್ ಹೋಗೋದು ಬೇಡ, ಯಾವ ಹಾಸ್ಪಿಟಲ್ ಹೋಗೋದು ಬೇಡ. ನಮ್ಮಲ್ಲಿ ಒಂದೇ ನಿರ್ಧಾರ ಇರಬೇಕು. ಏನಂತ ನನ್ನ ಹುಟ್ಟಿದ ಮೇಲೆ ನನ್ನ ಹೆಂಡತಿ ಒಬ್ಬಳೆ, ನನಗೆ ನನ್ನ ಗಂಡ ಒಬ್ಬನೇ, ಒಂದೇ ಏಕಪತ್ನಿತ್ವವನ್ನು ಪಾಲನೆ ಮಾಡಿಕೊಂಡಾಗ ಏಡ್ಸ್ ನಿಮ್ಮಲ್ಲಿ ಬರಲ್ಲ, ಅದು ತಾನಾಗಿ ಮಾಯವಾಗಿ ಹೋಗ್ತದೆ. ಅದಕ್ಕಾಗಿ ಹೇಳ್ತೀನಿ ಮಕ್ಕಳೇ, ಸಾರ ಸಜ್ಜನರ ಸಂಘ ಲೈಸ ಕಂಡಯ್ಯ, ದೂರ ದುರ್ಜನ ಸಂಘ ಭಂಗವಯ್ಯ. ಸಂಘ ಎರಡು ಉಂಟು, ಒಂದು ಇಡೀ ಇನ್ನೊಂದು ಬಿಡು. ಆಗ ಕೆಟ್ಟದನ್ನ ಸಂಘವನ್ನು ನೀವು ಮಾಡೋದು ಏಡ್ಸ್ ಯಾಕೆ ಭಾರತ ಅದು ವಿಶೇಷವಾಗಿ ಚಾರಿತ್ರ್ಯ ಸನಾತನ ಧರ್ಮದಲ್ಲಿ ನಮ್ಗೆ ಕಳಿಸ್ಕೊಟ್ಟಿದೆ. ಏನಂತಂದ್ರೆ ನೀನು ಏನ್ ಮಾಡಮ್ಮ, ಪರರ ಹೆಣ್ಣನ್ನ ಗೌರವಿಸು, ಪರರ ಹೆಣ್ಣ ತಾಯಿ ಅಂತ ಅದ್ಕೆ ಮಾತೃ ದೇವೋ ಭವ. ಯಾರೇ ಹೆಣ್ಮಕ್ಳಿದ್ರೆ ನಾವು ಅದಕ್ಕೆ ಹೇಳ್ತೇವೆ ಶರಣಂತಿ. ಗೊತ್ತಾ, ಅಕ್ಕ ಅಂತ ಮಾತಾಡ್ತೇವೆ, ಅವ್ವ ಅಂತ ಮಾತಾಡ್ತೇವೆ, ತಂಗಿ ಅಂತ ಮಾತಾಡ್ತೇವೆ. ಅಂದ್ರೆ ಉಳಿದವರೆಲ್ಲರೂ ತಂಗಿ ತಾಯಿ ಹಾಗೆ. ಅದು ಹೆಂಡತಿ ಒಬ್ಬಳು ಇರ್ತಾಳೆ, ಗಂಡ ಒಬ್ಬನೇ ಇರ್ತಾಳೆ. ಅದಕ್ಕಾಗಿ ಹೇಳ್ತೀನಿ ಮಕ್ಕಳೇ, ಆ ಏಡ್ ಸಂಸ್ಕಾರ ನಮ್ಮಲ್ಲಿ ಬರ್ಲಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ಟರೆ ಮಾತ್ರ ಏಡ್ಸ್ ಬರ್ತದೆ. ಈ ಭಾವನೆಯನ್ನು ಬಿಟ್ಟರೆ ಅದು ಮಾತ್ರ ಏಡ್ಸ್ ಬರ್ತದೆ. ಅಂದರೆ ಏಡ್ಸು ಬರುವಂಥ ಪ್ರಶ್ನೆ ಬರೋದಿಲ್ಲ. ಅದು ದೈಹಿಕ ಸಂಬಂಧದಿಂದ ಮಾತ್ರ ಏಡ್ಸ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಗೆ ಒಳ್ಳೆ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ, ಯಾಕಂದರೆ ಈ ಏಜ್ನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ಆದರ್ಶ ಆಗ್ತದೆ. ಹಾಗಾಗಿ ನಮ್ಮ ಸಮಯವನ್ನು ಹೆಚ್ಚಿಗೆ ತೆಗೆದುಕೊಳ್ಳಾರೆ, ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಭಾಷಣ ಮಾಡೋಂಥ ಜನ. ಹಾಗಾಗಿ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಇಷ್ಟೇ, ನಮ್ಮ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಕಡಿಮೆ ಆಗಬಾರ್ದು. ಓದುವುದರ ಜೊತೆಗೆ ಇಂಥವೆಲ್ಲರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ನೋಡಿ ಕಲಿಬೇಕಾಗ್ತದೆ ಕೆಲವೊಂದು. ಹೀಗಾಗಿ ಮೇಲಿದ್ದಂಥ ಎಲ್ಲರನ್ನ ಹಾಗೆ ಒಬ್ಬರು ಎಲ್ಲರೂ ಹಾಗೆ ನಾನು ಕೂಡ ಮುಂದಿನ ಅವರಾದ ತಾಲೂಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾನು ದೊಡ್ಡ ಹುದ್ದೆಗೆ ಹೋಗಿ ನಾನು ಕೆಳಗೆ ಕೊಡಬೇಕು, ನೀವು ಮ್ಯಾಕ್ ಕೂಡ ಅಂತ ನೋಡೋಂಥ ಕನಸನ್ನು ನಾನು ಕಾಣಬೇಕಾಗಿದೆ.